Hello everyone, welcome back to my YouTube channel. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್‌ನ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಲಾಸ್ಟ್ ಟೈಮು 1 ಗ್ರಾಮ್ ಜ್ಯುವೆಲರಿ ಹಾಲ್ ಮಾಡಿದ್ದೆ ಮೀಶೋದು. ಸೊ ಈ ಸಲ ಇವಾಗ ಆಲ್ರೆಡಿ ವೆಡ್ಡಿಂಗ್ ಸಮೀಪ ಬರ್ತಾ ಇದೆ ಎಲ್ಲ ಡಿಸೆಂಬರ್, ಆಮೇಲೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಎಲ್ಲ ವೆಡ್ಡಿಂಗ್ಸ್ ಸ್ಟಾರ್ಟ್ ಆಗ್ತವೆ. ಸೊ ಹಿಂಗಾಗಿ ಒಂದು ಸ್ವಲ್ಪ ಟೆಂಪಲ್ ಜ್ಯುವೆಲರಿ ಮತ್ತೆ ಸ್ವಲ್ಪ ಗ್ರ್ಯಾಂಡ್ ಇರೋ ಹೆವಿ ಜ್ಯುವೆಲರಿನ ನಿಮ್ಗೆ ತೋರಿಸ್ಬೇಕಂತ ತೊಗೊಂಬಂದೇನಿ. ಸೊ ನೋಡೋಣ ಇವಾಗ ಜ್ಯುವೆಲರಿ ಯಾವ್ಯಾವ ಯಾವ ಥರ ಇವಾಗೆಲ್ಲ ಟ್ರೆಂಡಿಂಗ್ ಇರೋ ಜ್ಯುವೆಲರಿ ಅಂದ್ರೆ ಈ ಥರ ಲಾಂಗ್ ಜ್ಯುವೆಲರಿ ಮತ್ತೆ ಟೆಂಪಲ್ ಜ್ಯುವೆಲರಿ, ಶಾರ್ಟ್ ಮತ್ತೆ ಚೋಕರ್ ಇವೆಲ್ಲ ಇವಾಗ ಟ್ರೆಂಡಿಂಗ್ ಇದೆ. ಸೊ ಅದ್ರೊಳಗೆ ನಾನು ಸ್ವಲ್ಪ ಲಾಂಗು ಈ ಥರ ಇವಾಗ ಇದನ್ನು ಸಹ ನಾನು ತರಿಸಿದ್ದೇನೆ, ನಿಮಗೆ ವೇರ್ ಮಾಡಿದ್ದೀನಿ, ನಿಮ್ಗೆ ತೋರಿಸ್ಬೇಕಂತ ವೇರ್ ಮಾಡಿದ್ದೀನಿ. ಸೊ ಇದ್ರ ಥರಾನೇ ಇನ್ನೊಂದಿದೆ, ಆಮೇಲೆ ಒಂದು 3 ಟೆಂಪಲ್ ಅಲ್ಲಲ್ಲೇ ಲಕ್ಷ್ಮಿ ಪೆಂಡಲ್ ಅದೆಲ್ಲ ಇರೋದನ್ನ ತರಿಸಿದ್ದೀನಿ. ಸೊ ನೋಡೋಣ ಹೇಗೆ ಬಂದಿವೆ ಅಂತಂದು. ಪ್ಯಾಕಿಂಗ್ ಎಲ್ಲ ಮಸ್ತ್ ಮಾಡಿ ಕಳ್ಸ್ಯಾರ, ಪ್ಯಾಕಿಂಗ್ ಎಲ್ಲ ಬಬಲ್ ರ್ಯಾಪ್ ಮಾಡಿ ಕಳ್ಸ್ಯಾರ ಎಲ್ಲ ಜ್ಯುವೆಲರಿ ಅದೆಲ್ಲ. ನಾನು ನಿಮ್ಗೆ ಒಂದೊಂದೇ ತೋರಿಸ್ಕೋತಾ ಹೋಗ್ತೀನಿ. ಲಾಸ್ಟ್ ಟೈಮು ನಾನು ಒಂದು ಸ್ವಲ್ಪ ಜ್ಯುವೆಲರಿನ ನಿಮ್ಗೆ ಸಮೀಪ ತೋರಿಸ್ದಾಗ ಆ್ಯಕ್ಚುಲಿ ಜ್ಯುವೆಲರಿ ಬ್ಲರ್ ಆಗಿ ಸ್ವಲ್ಪ ಕಾಣಿಸ್ತಾ ಇತ್ತು. ಹಿಂಗಾಗಿ ಈ ಸಲ ಒಂದು ಸ್ವಲ್ಪ ಜ್ಯುವೆಲರಿನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಆ್ಯಕ್ಚುಲಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಬಂದಿದೆ. ಲಕ್ಷ್ಮಿ ಇದೆ ಇದ್ರೊಳಗೆ, ನೋಡ್ಬೋದು. ಹಾಗೆ ಇಲ್ಲಿ ಎಲ್ಲ ವೈಟ್ ಕಲರ್ ಬೀಡ್ಸ್ ಎಲ್ಲ ಹಾಕ್ಯಾರ, ಪ್ಲಸ್ ಗೋಲ್ಡನ್ ಕಲರ್ ಬೀಡ್ಸ್ ಎಲ್ಲ ಹಾಕ್ಯಾರ. ಆಮೇಲೆ ಇದು ಆ್ಯಕ್ಚುಲಿ ತೀರಾ ಲಾಂಗ್ ಬರಲ್ಲ, ಶಾರ್ಟ್ ಬರ್ತೈತಿ. ಇದು ಜಸ್ಟ್ ಕುತ್ತಿಗೆಗಷ್ಟೇ ಬರುತ್ತೆ, ಈ ಥರ ಕುತ್ತಿಗೆಗಷ್ಟೇ ಬರುತ್ತೆ. ಇದು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದೊಂದು ಅಷ್ಟೇ ವೇರ್ ಮಾಡಿದ್ರೆ ಸಾಕು, ತುಂಬಾ ಹೆವಿ ಗ್ರ್ಯಾಂಡ್ ಲುಕ್ ಕಾಣಿಸ್ತಾವಲ್ಲ ಜ್ಯುವೆಲರಿ. ಆ್ಯಂಡ್ ಸ್ವಲ್ಪ ಹೆವಿ ಐತಿ. ಚಿಕ್ಕ ಮಕ್ಕಳಿಗೆಲ್ಲ ಅದು ಹಾಕಕ್ಕೆ ಸ್ವಲ್ಪ ಅವ್ರಿಗೆ ಇರಿಟೇಟ್ ಆಗ್ಬೋದು, ಯಾಕಂದ್ರೆ ಹೆವಿ ಇರೋದ್ರಿಂದ ಅವ್ರಿಗೆ ಕಂಫರ್ಟೇಬಲ್ ಆಗಲ್ಲ. ಬಟ್ ನಾವೆಲ್ಲ ದೊಡ್ಡವರೆಲ್ಲ ಹಾಕ್ಕೋಬೋದು. ಈ ಥರ ಮೈಸೂರು ಸಿಲ್ಕ್ ಸಾರಿ ಒಳಗೆ ಅದೆಲ್ಲ ಈ ಥರ ಲಾಂಗ್ ಮತ್ತು ಈ ಥರ ಶಾರ್ಟ್ ಒಂದೇ ಹಾಕ್ಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಆ್ಯಂಡ್ ಇದ್ರ ಇಯರಿಂಗ್ಸ್ ತೋರಿಸ್ತೇನೆ ನಿಮ್ಗೆ. ಇಯರಿಂಗ್ಸು ತುಂಬ ಲೈಟ್ ವೇಟ್ ಐತೆ. ಆದ್ರೆ ಈ ಜ್ಯುವೆಲರಿಕಿನ ಇಯರಿಂಗ್ಸ್ ತುಂಬ ಲೈಟ್ ವೇಟ್ ಐತಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದ್ ಸ್ವಲ್ಪ ನೀಟಾಗಿ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ, ಅಷ್ಟು ನನಗೆ ಐಡೆಂಟಿಫೈ ಆಗವಲ್ದು, ಕ್ಲಿಯರ್ ಆಗಿ ಬರುತ್ತಾ ಇಲ್ಲ ಅಂತ. ಬಟ್ ಇಯರಿಂಗ್ಸಿಗೂ ಸಹ ವೈಟ್ ಕಲರ್ ಬೀಡ್ಸ್ ಹಾಕಿದ್ದಾರೆ. ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಇಯರಿಂಗ್ಸ್ ಮತ್ತು ಜ್ಯುವೆಲರಿ ಮಾತ್ರ. ಇನ್ನು ಸೆಕೆಂಡ್ ಒಂದು ಜ್ಯುವೆಲರಿ ನಾನು ಆಲ್ರೆಡಿ ಓಪನ್ ಮಾಡಿದ್ದೆ, ಬಟ್ ಅದೇ ಮತ್ತೆ ರ್ಯಾಪ್ ಮಾಡಿಟ್ಟಿದ್ದೆ. ಇನ್ನೊಂದು ಏನಾಗಿತ್ತಂದ್ರೆ, ನಾನು ಈ ಜ್ಯುವೆಲರಿ ಮತ್ತೆ ಆ ಜ್ಯುವೆಲರಿ ಇದೆಲ್ಲ ಆ್ಯಕ್ಚುಲಿ ಒಂದೇ ಸೆಲ್ಲರ್ ಕಡೆ ಆರ್ಡರ್ ಮಾಡಬೇಕು ಅನ್ಸುತ್ತಾ. ಆ್ಯಕ್ಚುಲಿ ನನಗೇನಾಗಿತ್ತು, 2 ಬಾಕ್ಸು ಒಂದೇ ಥರ ಇದು ಈ ಥರ ಒಂದು ಕವರ್ನಲ್ಲಿ ಬಂದಿತ್ತು. ಸೊ ನಾನೇನು ಅನ್ಕೊಂಡೆ, ಬಾಪ್ರೆ ಒಂದೇ ಏನಾರು ಕಳ್ಸ್ಯಾರೇನೋ ಮತ್ತೆ 2 ಅಮೌಂಟ್ ಪೇ ಮಾಡಬೇಕಾಗುತ್ತೇನೋ, ಈ ಥರ ಒಂದು ಸ್ವಲ್ಪ ಶಾಕ್ ಆಗಿತ್ತು. ಬಟ್ ಆಮೇಲೆ ಸಪ್ರೇಟ್ ಅದ್ರೊಳಗೆ ಬಾಕ್ಸ್ ಕಂಡಾದ್ಮೇಲೆ ನಾನು ಆಮೇಲೆ ರಿಸೀವ್ ಮಾಡಿದೆ. ನೀವಾದರೂ ಸಹ ಒಂದೇ ಸೆಲ್ಲರ್ ಕಡೆ ನೀವು ಆರ್ಡರ್ ಮಾಡಿದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, ಅದ್ರೊಳಗೆ 1 ಬಾಕ್ಸ್ ಐತಾ 2 ಬಾಕ್ಸ್ ಐತಾ ಏನು ಅಂತ ಅದನ್ನ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ತಗೋರಿ. ಆ್ಯಂಡ್ ನೆಕ್ಸ್ಟ್ ಒಂದು ಸಹ ಅಷ್ಟೇ ಚೆನ್ನಾಗಿದೆ, ಬಟ್ ಇದಕ್ಕೆ ವೈಟ್ ಬೀಡ್ಸ್ ಇಲ್ಲ, ಇದು ಒಂಥರ ಕಲರ್ ಡಿಫ್ರೆಂಟ್ ಆಗೈತಿ ಇದ್ರದ್ದು. ಇದು ಒಂದು ಸ್ವಲ್ಪ ಒಂದು ಜ್ಯುವೆಲರಿಕಿನ ಇದೊಂದು ಸ್ವಲ್ಪ ಲಾಂಗ್ ಐತಿ. ಒಂದು ಸ್ವಲ್ಪ ಅದು ಫೋಲ್ಡ್ ಮಾಡಿಟ್ಟಿದ್ನಲ್ಲ, ನೋಡಿ ಇದು ಸಹ ಬೀಡ್ಸ್ ಡಿಫ್ರೆಂಟ್ ಐತಿ. ಇದು ಲೈಟ್ ಪಿಸ್ತಾ ಗ್ರೀನ್ ಬರ್ತೈತಿ ನೋಡಿ ಇದು ಕಲರ್. ಜ್ಯುವೆಲರಿ ಮಾತ್ರ ಮಸ್ತ್ ಅದ, ಕ್ವಾಲಿಟಿ ಸಹ ಅಷ್ಟೇ ಚೆನ್ನಾಗಿದಾವೆ. ಇದು ಕಾಪರ್ ಫಿನಿಶಿಂಗ್ ಇದೆ, ಇದಾತು ಅದಾತು ಫುಲ್ ಕಾಪರ್ ಫಿನಿಶಿಂಗ್ ಐತಿ. ಆಲ್ಮೋಸ್ಟ್ ಇವಾಗೆಲ್ಲ ತರಿಸಿದ್ದು ಈ ಜ್ಯುವೆಲರಿ ಆಯ್ತು, ಈಗ ಇನ್ನೊಂದು ತೋರಿಸೋದಾಯ್ತು, ಅವೆಲ್ಲ ಕಾಪರ್ ಜ್ಯುವೆಲರಿನೇ ಅದಾವೆ.
ಕಲರ್ ಮಾತ್ರ ಏನು ಹಾಳಾಗಲ್ಲ. ಆಮೇಲೆ ಇದು ವೇರ್ ಮಾಡಿದಾಗ ಒಂದು ಸ್ವಲ್ಪ ಇದ್ರದ್ದು ಲೆಂತ್ ಜಾಸ್ತಿ ಬರ್ತೈತಿ. ಅಬ್ಬಬ್ಬಾ ಅಂದ್ರೆ ನೀವೊಂದು ಶಾರ್ಟ್ ಮಂಗಲಸೂತ್ರ ಹಾಕೊಂಡಾಗ ಇದೊಂದು ವೇರ್ ಮಾಡಿದ್ರು ಸಹ ನಡೀತದ. ಬೇರೆ ಏನು ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಇದ್ರದ್ದು ಇಯರಿಂಗ್ಸ್ ಮಾತ್ರ ಸಖತ್ತಾಗಿ ಬಂದೈತೆ. ಆ್ಯಂಡ್ ಬೀಡ್ಸ್ ಸಹ ಅಷ್ಟು ಫುಲ್ ಹೆವಿಯಾಗಿ ಬೀಡ್ಸ್ ಬಂದೈತಲ್ಲ, ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಅನಿಸ್ತೈತಿ. ಪಿಸ್ತಾ ಗ್ರೀನ್ ಕಲರ್ ಐತ್ಲಾ, ಆಮೇಲೆ ಇದ್ರ ಜೊತೆ ವೈಟ್ ಮತ್ತೆ ಪಿಸ್ತಾ ಗ್ರೀನ್ ಎರಡೂ ಮಿಕ್ಸ್ ಮಾಡಿ ಅವರು ಇದ್ರೊಳಗೆ ಬೀಡ್ಸ್ ಹಾಕ್ಯಾರ. ಹಿಂಗಾಗಿ ಒಂದು ಸ್ವಲ್ಪ ಲುಕ್ ಭಾಳ ಚಂದ ಕಾಣಿಸ್ತೈತಿ ನೋಡಿ. ಆ್ಯಂಡ್ ಇದು ಜ್ಯುವೆಲರಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದಾಗ ಸ್ವಲ್ಪ ಹೆವಿ ಸೂಟ್ಸ್ ಅಥವಾ ಹೆವಿ ಸ್ಯಾರಿ ಉಟ್ಕೊಂಡಾಗ ಜಸ್ಟ್ ಇವನ್ನಷ್ಟೇ ವೇರ್ ಮಾಡಿದ್ರು ಸಹ ಅಷ್ಟೇ ಲುಕ್ ಆಗಿ ಕಾಣಿಸುತ್ತೆ, ಅಷ್ಟೇ ಹೆವಿ ಲುಕ್ ಕಾಣಿಸುತ್ತಾ. ಆ್ಯಂಡ್ ಇವಾಗ ನಾನು ಇದನ್ನ ವೇರ್ ಮಾಡಿದ್ದು ಸಹ ಮಿಶೋದಲ್ಲೇ ತಗೊಂಡಿದ್ದೆ. ಇದ್ರದ್ದು ಸಹ ಫುಲ್ ಇದು ಎಲ್ಲ ಕಾಪರ್ ಫಿನಿಶಿಂಗ್ ಐತಿ. ಆಮೇಲೆ ಲಕ್ಷ್ಮಿ, ಆಮೇಲೆ ಏನು ನವಿಲು ಡಿಸೈನ್ ಅದೆಲ್ಲ, ಆಮೇಲೆ ಕೆಳಗಡೆ ಆನೆ ಡಿಸೈನ್ ಎಲ್ಲ ಭಾರಿ ಚಂದ ಮಾಡ್ಯಾರ ನೋಡಿ, ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಓಲೆ ಸಹ ಭಾರಿ ಚಂದ ಬಂದೈತಿ. ಇದು ಒಂದು ಸ್ವಲ್ಪ ಓಲೆ ಹೆವಿ ಐತಿ ಅಷ್ಟೇ. ಆ, ಬಾಕಿ ಇದೇನು ಅಷ್ಟೇನು ಹೆವಿ ಅನ್ಸಲ್ಲ ಹಾಕೊಂಡಾಗ. ಬಟ್ ಇಯರಿಂಗ್ಸ್ ಮಾತ್ರ ಒಂದು ಸ್ವಲ್ಪ ಹೆವಿ ಫೀಲ್ ಅನ್ಸುತ್ತಾ. ಆ್ಯಂಡ್ ಇದು ಸಹ ಅಲ್ಲಲ್ಲೇ ಐತಲ್ಲ ಚಿತ್ರ ಎಲ್ಲ ಹಿಂಗ ಇದನ್ನ ಮಾಡಿ ಲೈಟ್ ಪಿಂಕು ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಐತಿ ಇದೆಲ್ಲ ಫುಲ್. ಬಟ್ ನೋಡಿ ನಿಮ್ಗೆ ಹೆಂಗ್ ಅನ್ಸುತ್ತಾ ನೋಡಿ. ಈ ಥರ ವೇರ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಮೈಸೂರು ಕ್ರೇಪ್ ಸ್ಯಾರಿ ನಾನು ಉಟ್ಟಿರೋದು. ಈ ಥರ ಸ್ಯಾರೀಸ್ಗೆ ಇದು ಈ ಥರ ಜ್ಯುವೆಲರಿ ಮಸ್ತ್ ಮ್ಯಾಚ್ ಆಗ್ತವೆ. ನೀವು ಸಹ ನೋಡ್ಬೋದು. ಆ್ಯಂಡ್ ಲಾಸ್ಟ್ ಒಂದಷ್ಟೇ ನಾನು ನಿಮಗೆ ಇವಾಗ ತೋರಿಸೋದು. ಜಾಸ್ತಿ ನಾನು ನಿಮ್ಮ ಟೈಮ್ನ ಜಾಸ್ತಿ ತಗೊಂಡು ವೇಸ್ಟ್ ಮಾಡಲ್ಲ, ನಿಮಗೂ ಬೋರ್ ಮಾಡಲ್ಲ. ನಾನು ಏನೇನು ತರಿಸಿರ್ತೀನಿ ಅದನ್ನೆಲ್ಲ ಪಟ ಅಂತ ತೋರಿಸ್ಬಿಡ್ತೀನಿ. ಏನಾಗುತ್ತೆ ಅಂದ್ರೆ ಜಾಸ್ತಿ ಕೊರ್ಕೊಂತ ಕುಂತಾಗೆಲ್ಲ ಬೋರ್ ಆಗ್ಬಿಡ್ತೈತಿ ನೋಡಾಕ. ಹಿಂಗಾಗಿ ಏನೇನು ತರಿಸಿತ್ತು ಅದನ್ನ ಪಟ ತೋರಿಸ್ಬಿಟ್ರೆ ನಿಮಗೂ ಸಹ ಅಷ್ಟೇ ಖುಷಿ ಆಗುತ್ತವು. ಯಾವ್ಯಾವ ಅದಾವು ಏನೇನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಹಿಂಗಾಗಿ. ಇದು ನೋಡಿ, ಇದು ಮಾತ್ರ ಬಾಪ್ರೆ, ಇದು ನೆಕ್ಸ್ಟ್ ಲೆವೆಲ್ ಜ್ಯುವೆಲರಿ. ಇದು ಮಾತ್ರ ಭಾರಿ ಅಂದ್ರೆ ಭಾರಿ ಚಂದ ಐತೆ, ಹೆವಿ ಲುಕ್ ಕಾಣಿಸ್ತೈತಿ. ಆಮೇಲೆ ಇವಾಗ ಬ್ರೈಡಲ್ಗೆ ಏನಾದ್ರು ಅವ್ರದೇ ಸ್ವಂತ ಅವರು ಜ್ಯುವೆಲರಿ ತಗೋಬೇಕಾ ಅಂತಂದ್ರ ಈ ತರ ಒಂದ್ ಬೈ ಮಾಡ್ಬಿಟ್ರೆ, ಇದೊಂದು ಈ ತರ ಒಂದ್ ಶಾರ್ಟ್ ಯಾವ್ದಾರು ತಗೊಂಡ್ಬಿಟ್ರೆ ಸಾಕು. ನೀವು ಪಾರ್ಲರ್ನವ್ರ ಹತ್ರ ಜ್ಯುವೆಲರಿ ತಗೊಳ್ಳೋ ಅವಶ್ಯಕತೆನೇ ಬೀಳಲ್ಲ. ಆ ಲುಕ್ ಕಾಣಿಸ್ತೈತಿ ಇದು. ಆಕ್ಚುಲಿ ಮದ್ವೆ ಹೆಣ್ಣಿಗೆ ಹಾಕೋರು ಮಾತ್ರ ಭಾರಿ ಚಂದ ಕಾಣಿಸ್ತೈತಿ. ಅಂಡ್ ನೋಡಿ, ಲಕ್ಷ್ಮಿ ಮತ್ತೆ ಇದು ಏನು ನವಿಲಿಂದು ಡಿಸೈನ್ ಎಷ್ಟು ಚಂದ ಅವರು ಇದನ್ನ ಮಾಡ್ಯಾರ ನೋಡಿ. ಭಾರಿ ಅಂದ್ರೆ ಭಾರಿ ಚಂದ ಕಾಣಿಸುತ್ತ. ಮೊಬೈಲ್ನಾಗ ಹೆಂಗ್ ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ಬಟ್ ರಿಯಲಿ ಮಾತ್ರ ನೋಡಿದಾಗ ಸಖತ್ತಾಗಿ ಕಾಣಿಸ್ತೈತಿ. ಭಾರಿ ಅಂದ್ರೆ ಭಾರಿ ಚಂದ ಬಂದೈತಿ. ಅಂಡ್ ಅಲ್ಲೆಲ್ಲ ತೆಗ್ಗ ರೆಡ್ ಕಲರ್ ಬೀಡ್ಸ್ ಅದಾವು. ಆಮೇಲೆ ಈ ತರ ಇಲ್ಲೆಲ್ಲ ಕೆಳಗಡೆ ಲಕ್ಷ್ಮಿ, ಈ ಕಡೆ ಲಕ್ಷ್ಮಿ ಐತಿ, ಆಮೇಲೆ ಈ ಕಡೆ ಎಲ್ಲ ನವಿಲ್ ಐತಿ. ಆಮೇಲೆ ಬೀಡ್ಸು ಸಹ ಅಷ್ಟೇ ಶೈನ್ ಐತಿ ಬೀಡ್ಸು. ಇದಕ್ಕೂ ಸಹ ಸೇಮ್ ಇದೇ ತರಾನೇ ಆನೆ ಚಿತ್ರ ಬಂದೈತೆ ನೋಡಿ. ಚಂದ ಐತಿ ಇದು ಆದ್ರೂ ಸಹ ಮಸ್ತ್ ಕಾಣಿಸುತ್ತ. ವೇರ್ ಮಾಡಿದಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ನಿಮ್ಗೆ. ಆಕ್ಚುಲಿ ಇದನ್ನು ವೇರ್ ಮಾಡಿ ತೋರಿಸ್ಬೇಕಂದ್ರೆ, ಬಟ್ ಇವಾಗ ಇದು ಆಲ್ರೆಡಿ ಇದು ವೇರ್ ಮಾಡಿದ್ನಲ್ಲ, ಹಿಂಗಾಗಿ ಅದನ್ನ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಇದ್ರದ್ದು ಇಯರಿಂಗ್ಸ್ ನಿಮ್ಗೆ ತೋರಿಸ್ತೇನೆ ನಾನು ನೋಡಿ. ಇದು ಆಕ್ಚುಲಿ ಜ್ಯುವೆಲರಿ ಅಷ್ಟು ಹೆವಿ ಅನಿಸ್ತದಲ್ಲ, ಬಟ್ ಇಯರಿಂಗ್ಸ್ ಮಾತ್ರ ಹೆವಿ ಇಲ್ಲ, ಬಿಲ್ಕುಲ್ ಹೆವಿ ಇಲ್ಲ ನೋಡಿ. ಇಯರಿಂಗ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಯರಿಂಗ್ಸ್. ಐ ಡೋಂಟ್ ನೋ ನಿಮ್ಗೆ ಕ್ಲಿಯರಿಟಿಯಾಗಿ ಕರೆಕ್ಟಾಗಿ ಕಾಣಿಸುತ್ತೆ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ರಿಯಲಿಗೆ ಮಾತ್ರ ಮಸ್ತ್ ಕಾಣಿಸ್ತೈತಿ. ತುಂಬಾನೇ ಹೆವಿ ಲುಕ್ ಕಾಣಿಸುತ್ತೆ ಹಾಕೊಂಡಾಗ. ಇವಾಗೆಲ್ಲ ಟ್ರೆಂಡಿಂಗ್ ಐತಿ ಮೈಸೂರು ಕ್ರೇಪ್ ಸ್ಯಾರಿ ಪ್ಲಸ್ ಎಲ್ಲ ಏನು ಇಂಡಿಯನ್ ಡ್ರೆಸ್ ವೇರಿಂಗ್ ಮಾಡಿದಾಗ ಅದು ಈ ತರ ಹೆವಿ ಜ್ಯುವೆಲರಿದೆಲ್ಲ ಹಾಕೊಂಡಾಗ ಭಾರಿ ಚಂದ ಕಾಣಿಸ್ತೈತಿ. ಆ್ಯಂಡ್ ಮಿಶೋದಾಗಕರು ಆಲ್ಮೋಸ್ಟ್ ಹೆವಿ ಮತ್ತು ನಿಮ್ಗೆ ಸಿಂಪಲ್ ಯಾವ ಥರ ಬೇಕು ಆ ಥರ ಎಲ್ಲ ಜ್ಯುವೆಲರೀಸ್ ಸಿಗ್ತಾವೆ. ಬಟ್ ಒಂದು ಸ್ವಲ್ಪ ಏನು ಮಾಡಬೇಕು ಅಂದರೆ, ನಿಮ್ಗೆ ಇಷ್ಟ ಆತಂದರೆ ತರಿಸಾದ್ಮೇಲೆ ನೋಡಿ ನಿಮ್ಗೆ ಇಷ್ಟ ಆಗುತ್ತಾ, ಹೆಂಗೆ ಕಾಣಿಸುತ್ತಾ ಏನು ಅಂತ ನೋಡಿ. ಆಮೇಲೆ ಇಷ್ಟ ಆಗಲಿಲ್ಲ ಅಂತಂದ್ರೆ ರಿಟರ್ನ್ ಮಾಡ್ಬೋದು. 7 ಡೇಸ್ ರಿಟರ್ನ್ ಪಾಲಿಸಿ ಇರ್ತೈತಿ. ಸೊ ನೋ ಪ್ರಾಬ್ಲಮ್ಮು. ಬಟ್ ಜ್ಯುವೆಲರಿ ಮಾತ್ರ ಸಖತ್ತಾಗಿದ್ದು, ಒಂದಕ್ಕಿಂತ ಒಂದು
ಸಖತ್ತಾಗದವು. ಇದ್ರಾಗ ಸತೆ ಇಯರಿಂಗ್ಸ್‌ನೊಳಗುನು ಸಹ ಫುಲ್ ನವಿಲ್ ಡಿಸೈನ್ ಮಾಡ್ಯಾರ ಇದ್ರೊಳಗಾದ್ರುನು. ಸಖತ್ತಾಗಿ ಕಾಣಿಸ್ತೈತಿ ಆ್ಯಂಡ್ ಬೀಡ್ಸು ಸಹ ಅಷ್ಟೇ ಸಖತ್ತಾಗಿದೆ. ಆ ಇದು ಬೀಡ್ಸ್ ಆಕ್ಚುಲಿ ಕಲರ್ ಹೋಗಲ್ಲ ಅನ್ಸುತ್ತೆ. ಇದು ಕೇಳಂಗಿಲ್ಲ ಸಹ ಮೇಲ್ಗಡೆಲ್ದು. ಅಷ್ಟು ಚೆನ್ನಾಗಿದೆ ಇಯರಿಂಗ್ಸು. ಈ ಇಯರಿಂಗ್ಸ್ ಸ್ವಲ್ಪ ಸಿಮಿಲಾರಿಟಿ ಸೇಮ್ ಬರುತ್ತೆ. ಬಟ್ ಇದು ಸ್ವಲ್ಪ ಲೈಟ್ ಐತಿ. ಇದು ಸ್ವಲ್ಪ ಡಾರ್ಕ್ ಪಿಸ್ತಾ ಕಲರ್ ಬರ್ತೈತಿ. ನೆಕ್ಸ್ಟ್ ನಾನು ಜಾಸ್ತಿ ಜ್ಯುವೆಲರಿ ಏನು ತರಿಸಿರಲಿಲ್ಲ. ಒಂದು 3-4 ಜ್ಯುವೆಲರಿ ತರಿಸಿದ್ದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಯಾವ ಒಂದು ಕಲೆಕ್ಷನ್ನ ನೀವು ನೋಡೋಕೆ ಇಷ್ಟಪಡ್ತೀರಾ ಅಂತ ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನು ಲಾಸ್ಟ್ 1 ಗ್ರಾಮ್ ಜ್ಯುವೆಲರಿ ವಿಡಿಯೋ ಮಾಡಿ ಹಾಕಿದಾಗೂ ಸಹ ನಾನು ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ಯಾವ್ದು ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಅಂತ. ಸೊ ಈ ಒಂದು ವಿಡಿಯೋದೊಳಗೂ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಯಾವ ವಿಡಿಯೋ ನೋಡೋಕೆ ನೀವು ಇಷ್ಟಪಡ್ತೀರಾ, ಹಾಗೆ ಯಾವ ಒಂದು ಕಲೆಕ್ಷನ್ ನೋಡೋಕೆ ನೀವು ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗೂ ಈ ಥರ ಜ್ಯುವೆಲರಿ ನೋಡಿರ್ತೀರಾ, ಮಿಶೋದಲ್ಲದೆಲ್ಲ ನೋಡಿರ್ತೀರಾ. ಬಟ್ ಇವು ಹೆಂಗೆ ಬರುತ್ತೋ ಏನೋ, ನಾವು ತರಿಸ್ಬಿಡ್ತೀವಿ ಆಮೇಲೆ ಕ್ವಾಲಿಟಿ ಹೆಂಗೆ ಬರುತ್ತೆ ಈ ಒಂದು ಡೌಟ್ಸ್ ಏನಾರು ಇದ್ದರೆ ಸೊ ಇವಾಗ ನಾನು ನಿಮ್ಗೆ ತೋರಿಸಿದ್ದೀನಲ್ಲ, ಲೈವ್ ಆಗಿ ತೋರಿಸಿದ್ದೀನಿ. ಸೊ ನೋಡಿ ಆರಾಮ್ ನೀವು ಬೈ ಮಾಡ್ಬೋದು. ನಾನು ಇವ್ರದ್ದೆಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡಿ ನೀವು ಬೈ ಮಾಡಿ ಅಂತ ಹೇಳ್ತೀನಿ. ಇಷ್ಟ ಆದರೆ ಓಕೆ, ಇಷ್ಟ ಆದರೆ ಇಟ್ಕೋರಿ, ಇಲ್ಲಾಂದರೆ ರಿಟರ್ನ್ ಮಾಡ್ಬೋದು. ಅದು ಸಹ ನಮ್ಗೆ 7 ಡೇಸ್ ಟೈಮಿಂಗ್ ಇರುತ್ತೆ. ವಿಡಿಯೋ ಬಂದ್ಬಿಟ್ಟು ಇಷ್ಟೇ, ಮಿಶು ಟೆಂಪಲ್ ಜ್ಯುವೆಲರೀಸ್ ನಾನು ಇವತ್ತು ತಂದಿರೋದು. ಸೊ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದನ್ನ ಬೆಲ್ ಐಕನ್ ಒತ್ತೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಫಸ್ಟ್ ನಿಮಗೆ ಕಾಣಿಸುತ್ತೆ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.